ಆಳವಾದ ಭಾವನೆ, ಆತ್ಮದೊಂದಿಗೆ ಬರೆಯಲ್ಪಟ್ಟ ಭಾವನಾತ್ಮಕ ಪ್ರೇಮ ಕಥೆ ಇಲ್ಲಿದೆ. ಕಾಯುತ್ತಿದ್ದ ಪ್ರೀತಿ. ಬೆಳಗ್ಗೆಯಿಂದ ಮಳೆ ಸುರಿಯುತ್ತಿತ್ತು. ಮೊದಲು ಮೃದುವಾಗಿ, ನಂತರ ನಿರಂತರವಾಗಿ. ಬಟ್ಟೆಗಳು ಮಾತ್ರವಲ್ಲದೆ ನೆನಪುಗಳು ನೆನೆಸುವ ರೀತಿಯ ಮಳೆ. ಅರವ್ ತನ್ನ ಹಳೆಯ ಮನೆಯ ಕಿಟಕಿಯ ಬಳಿ ನಿಂತು ಮೌನ ಕಣ್ಣೀರಿನಿಂದ ಕಾಜಿನ ಹನಿಗಳು ಜಾರಿ ಬೀಳುವುದನ್ನು ನೋಡುತ್ತಿದ್ದನು. ಪ್ರತಿ ಹನಿಯೂ ಅವನಿಗೆ ಅವಳನ್ನು ನೆನಪಿಸಿತು. ಮೀರಾ ಹೋಗಿ 7 ವರ್ಷಗಳು ಕಳೆದಿವೆ. ಪ್ರೀತಿ ಕೊನೆಗೊಂಡ ಕಾರಣವಲ್ಲ, ಆದರೆ ಜೀವನವು ತ್ಯಾಗಗಳನ್ನು ಬಯಸಿದ್ದರಿಂದ ಅವರಿಬ್ಬರು ಒಂದಾಗಲು ಸಿದ್ಧರಿಲ್ಲ. ಕಾರಣ, ಅವರು ಚಿಕ್ಕವರಾಗಿದ್ದಾಗ ಕನಸುಗಳು ಆಕಾಶಕ್ಕಿಂತ ದೊಡ್ಡದಾಗಿ ಅನಿಸುವ ಸಣ್ಣ ಪಟ್ಟಣದಲ್ಲಿ ಭೇಟಿಯಾದರು. ಮೀರಾಗೆ ಭರವಸೆಯನ್ನು ಹೊತ್ತ ಕಣ್ಣುಗಳಿದ್ದವು. ಜಗತ್ತು ಅದನ್ನು ಮಂದಗೊಳಿಸಲು ಪ್ರಯತ್ನಿಸಿದಾಗಲೂ ಸಹ ಅರವ್ ಶಾಂತ, ಗಮನಿಸುವ, ಯಾವಾಗಲೂ ಮಾತನಾಡುವುದಕ್ಕಿಂತ ಹೆಚ್ಚಾಗಿ ಕೇಳುವವನಾಗಿದ್ದನು. ಒಟ್ಟಿಗೆ ಅವರು ಅಪೂರ್ಣ ಆದರೆ ಪರಿಪೂರ್ಣರಾಗಿದ್ದರು. ನದಿ ಪಕ್ಕದ ಆಲದ ಮರದ ಬಳಿ ಅವರು ಪ್ರತಿದಿನ ಸಂಜೆ ಭೇಟಿಯಾಗುತ್ತಿದ್ದರು. ಅವಳು ತನ್ನ ಕನಸುಗಳ ಬಗ್ಗೆ ಮಾತನಾಡುತ್ತಿದ್ದಳು. ಶಿಕ್ಷಕಿಯಾಗುವುದು, ಜೀವನವನ್ನು ಬದಲಾಯಿಸುವುದು, ಕತ್ತಲೆಯ ಮೂಲೆಗಳಿಗೆ ಬೆಳಕನ್ನು ತರುವುದು. ಅರವ್ ಕೇಳುತ್ತಿದ್ದನು, ನಗುತ್ತಿದ್ದನು. ರಹಸ್ಯವಾಗಿ ಅವಳು ಊಹಿಸಿದ ಪ್ರತಿಯೊಂದು ಭವಿಷ್ಯದ ಭಾಗವಾಗಲು ಬಯಸುತ್ತಿದ್ದನು. ಒಂದು ಸಂಜೆ ಸೂರ್ಯ ನದಿಯಲ್ಲಿ ಕರಗುತ್ತಿದ್ದಂತೆ ಅವಳು ಅವನ ಕೈ ಹಿಡಿದು ಹೇಳಿದಳು, ನನಗೆ ಏನಾದರೂ ಭರವಸೆ ನೀಡು. ಏನಾದರೂ, ಅವನು ಉತ್ತರಿಸಿದನು. ಜೀವನವು ನಮ್ಮನ್ನು ಬೇರ್ಪಡಿಸಿದರೂ ಸಹ ನೀವು ನನ್ನನ್ನು ಎಂದಿಗೂ ಮರೆಯುವುದಿಲ್ಲ ಎಂದು ಭರವಸೆ ನೀಡು. ಭರವಸೆಗಳು ಕೆಲವೊಮ್ಮೆ ನೋವಿನ ನೆನಪುಗಳಾಗುತ್ತವೆ ಎಂದು ತಿಳಿಯದೆ ಅವನು ಮುಗುಳ್ನಕ್ಕನು. ನಾನು ನಿನ್ನನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಆದರೆ ಜೀವನವು ಯಾವಾಗಲೂ ಇತರ ಯೋಜನೆಗಳನ್ನು ಹೊಂದಿತ್ತು. ಅವಳ ತಂದೆ ಅನಾರೋಗ್ಯಕ್ಕೆ ಒಳಗಾದರು. ಜವಾಬ್ದಾರಿಗಳು ರಾಶಿಯಾಗಿವೆ. ಮದುವೆ ಪ್ರಸ್ತಾಪಗಳು ಬಂದವು. ಸಮಾಜದ ಗೋಡೆಗಳು ಮುಚ್ಚಿಹೋಗಿವೆ. ಪ್ರೀತಿ ಅವಳಿಗೆ ಭರಿಸಲಾಗದ ಐಷಾರಾಮಿಯಾಯಿತು. ಒಂದು ರಾತ್ರಿ ಅವಳು ಸರಿಯಾದ ವಿದಾಯವಿಲ್ಲದೆ ಹೊರಟು ಹೋದಳು. ಕೇವಲ ಒಂದು ಪತ್ರ. ನಿಮಗೆ ತಿಳಿದಿರುವುದಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಆದರೆ ಈ ಜಗತ್ತಿನಲ್ಲಿ ಬದುಕಲು ಪ್ರೀತಿ ಮಾತ್ರ ಸಾಕಾಗುವುದಿಲ್ಲ. ನನ್ನನ್ನು ಕ್ಷಮಿಸಿ. ಶಾಯಿ. ಮಸುಕಾಗುವವರೆಗೂ ಮತ್ತು ಕಾಗದ ಹರಿದು ಹೋಗುವವರೆಗೂ ಅರವ್ ಆ ಪತ್ರವನ್ನು ಓದಿದನು. ಆ ದಿನ ಅವನು ಅಳಲಿಲ್ಲ ಮತ್ತು ಖಾಲಿಯಾಗಿದ್ದನು. ಜಗತ್ತು ಹೇಗೆ ಉಸಿರಾಡಬೇಕೆಂದು ಮರೆತಂತೆ. ವರ್ಷಗಳು ಕಳೆದವು. ಅವನು ನಗರಕ್ಕೆ ಸ್ಥಳಾಂತರಗೊಂಡನು. ವೃತ್ತಿ ಜೀವನವನ್ನು ನಿರ್ಮಿಸಿದನು. ಛಾಯಾಚಿತ್ರಗಳಲ್ಲಿ ಮುಳುಗ್ನನಾಗಿದ್ದನು. ಆದರೆ ಒಳಗೆ ಅವನು ಕೊನೆಯ ಬಾರಿಗೆ ಅವಳನ್ನು ನೋಡಿದ ವಯಸ್ಸಿನಲ್ಲಿ ಏನೋ ಹೆಪ್ಪುಗಟ್ಟಿತ್ತು. ಅವನು ಮತ್ತೆ ಎಂದಿಗೂ ಪ್ರೀತಿಸಲಿಲ್ಲ. ಅವನಿಗೆ ಸಾಧ್ಯವಾಗಲಿಲ್ಲ ಎಂಬ ಕಾರಣಕ್ಕಾಗಿ ಅಲ್ಲ, ಆದರೆ ಅವಳು ಹಾಗೆ ಯಾರೋ ಮನೆಯಂತೆ ಭಾವಿಸಿದ ಕಾರಣ. ಮಳೆಗಾಲದ ಸಂಜೆ. ಇದರಂತೆ ಅವನ ಫೋನ್ ರಿಂಗಣಿಸಿತು. ಇದು ಅರವ್. ಅವನ ಹೃದಯವು ಬಿಟ್ಟು ಹೋಯಿತು. ಸಂಖ್ಯೆ ತಿಳಿದಿಲ್ಲ, ಆದರೆ ಅವನ ಆತ್ಮವು ಅದನ್ನು ತಕ್ಷಣವೇ ಗುರುತಿಸಿತು. ಹೌದು, ಒಂದು ವಿರಾಮ. ನಂತರ ಅದು ಮೀರಾ. ಸಮಯ ನಿಂತು ಹೋಯಿತು. ಅವರು ಹಳೆಯ ನದಿಯ ಬಳಿಯ ಸಣ್ಣ ಕೆಫೆಯಲ್ಲಿ ಭೇಟಿಯಾದರು. ಅವಳು ವಿಭಿನ್ನವಾಗಿ ಕಾಣುತ್ತಿದ್ದಳು. ಬಹುಶಃ ಹೆಚ್ಚು ದಣಿದಿದ್ದಳು. ಆದರೆ ಅವಳ ಕಣ್ಣುಗಳು ಒಂದೇ ಆಗಿದ್ದವು. ಒಮ್ಮೆ ಅವನ ಇಡೀ ವಿಶ್ವವನ್ನು ಹಿಡಿದಿದ್ದ ಕಣ್ಣುಗಳು. ಅವರು ಮೊದಲಿಗೆ ಸಣ್ಣ ವಿಷಯಗಳ ಬಗ್ಗೆ ಮಾತನಾಡಿದರು. ಕೆಲಸ, ಹವಾಮಾನ, ಜೀವನ, ದುರ್ಬಲವಾದ ಗಾಜಿನಂತೆ ಭೂತಕಾಲವನ್ನು ತಪ್ಪಿಸುವುದು. ಕೊನೆಗೆ ಅವಳು ಅವನನ್ನು ನೋಡಿ ಪಿಸುಗುಟ್ಟಿದಳು. ನಾನು ನಿನ್ನನ್ನು ಪ್ರೀತಿಸುವುದನ್ನು ಎಂದಿಗೂ ನಿಲ್ಲಿಸಲಿಲ್ಲ. ಅವನ ಎದೆ ಬಿಗಿಯಾಯಿತು. ಹಾಗಾದರೆ ನೀನು ಏಕೆ ಹೊರಟು ಹೋದೆ? ಅವಳ ಕಣ್ಣುಗಳಲ್ಲಿ ಕಣ್ಣೀರು ಸುರಿಯಿತು.
ಏಕೆಂದರೆ ನಿನ್ನನ್ನು ಪ್ರೀತಿಸುವುದನ್ನು ನಿನ್ನನ್ನು ಕಳೆದುಕೊಳ್ಳುವ ಅರ್ಥ ನಾನು ನಿನ್ನನ್ನು ರಕ್ಷಿಸುತ್ತಿದ್ದೇನೆ ಎಂದು ನಾನು ಭಾವಿಸಿದೆ. ಮೌನವು ಅವರ ನಡುವೆ ಜಾಗವನ್ನು ತುಂಬಿತು, ಭಾರವಾದ ನೋವಿನ ಪ್ರಾಮಾಣಿಕ. ನೀವು ಸಂತೋಷವನ್ನು ಕಂಡುಕೊಂಡಿದ್ದೀರಾ? ಅವನು ಕೇಳಿದನು. ಅವಳು ನಿಧಾನವಾಗಿ ತಲೆ ಅಲ್ಲಾಡಿಸಿದಳು. ನಾನು ಬದುಕುಳಿಯುವಿಕೆಯನ್ನು ಕಂಡುಕೊಂಡೆ, ಸಂತೋಷವಲ್ಲ. ಹೊರಗೆ ಮಳೆ ಸುರಿಯುತ್ತಲೇ ಇತ್ತು, ಬೀದಿಗಳನ್ನು ಸ್ವಚ್ಛಗೊಳಿಸುತ್ತಿತ್ತು. ವಿಶ್ವವು ಅವರಿಗೆ ಮತ್ತೊಂದು ಅವಕಾಶವನ್ನು ನೀಡುತ್ತಿದೆ ಎಂಬಂತೆ. ನೀವು ಇನ್ನೂ ನನ್ನನ್ನು ಪ್ರೀತಿಸುತ್ತೀರಾ? ಅವಳು ಕೇಳಿದಳು. ಅವಳ ಧ್ವನಿ ನಡುಗುತ್ತಿತ್ತು. ಅರೋ ಮೇಜಿನ ಮೇಲೆ ಕೈ ಹಾಕಿದನು. ಅವಳ ನಡುಗುವ ಕೈಗಳನ್ನು ನಿಧಾನವಾಗಿ ಹಿಡಿದನು. ನಾನು ಎಂದಿಗೂ ನಿಲ್ಲಿಸಲಿಲ್ಲ. ಈ ಬಾರಿ ಯಾವುದೇ ಭರವಸೆಗಳಿರಲಿಲ್ಲ, ಯಾವುದೇ ಭವ್ಯ ಕನಸುಗಳಿಲ್ಲ. ಅಂತಿಮವಾಗಿ ಪರಸ್ಪರ ಪ್ರಾಮಾಣಿಕ ಇಬ್ಬರು ಆತ್ಮಗಳು ಮಾತ್ರ. ಅವರಿಗೆ ವಿಶ್ವವು ಏನಾಗುತ್ತದೆ ಎಂದು ತಿಳಿದಿರಲಿಲ್ಲ. ಬಹುಶಃ ನೋವು, ಬಹುಶಃ ಸಂತೋಷ, ಬಹುಶಃ ಎರಡೂ. ಆದರೆ ಅವರಿಗೆ ಒಂದು ವಿಷಯ ತಿಳಿದಿತ್ತು: ಕಾಯುವ ಪ್ರೀತಿ, ಮೌನವನ್ನು ಸಹಿಸಿಕೊಳ್ಳುವ ಪ್ರೀತಿ, ಸಮಯ ಮತ್ತು ದೂರ ಪ್ರೀತಿ ಎಂದಿಗೂ ನಿಜವಾಗಿಯೂ ಸಾಯುವುದಿಲ್ಲ. ಅವರು ಒಟ್ಟಿಗೆ ಮಳೆಯಲ್ಲಿ ಕೈಜೋಡಿಸುತ್ತಾ ನಡೆದಾಗ ಜಗತ್ತು ಹಗುರವಾಗಿತ್ತು. ಕೆಲವು ಪ್ರೇಮ ಕಥೆಗಳು ಪರಿಪೂರ್ಣತೆಯಲ್ಲಿ ಕೊನೆಗೊಳ್ಳುವುದಿಲ್ಲ, ಅವು ಸತ್ಯದಲ್ಲಿ ಕೊನೆಗೊಳ್ಳುತ್ತವೆ. ಮತ್ತು ಕೆಲವೊಮ್ಮೆ ಅದು ಇನ್ನೂ ಸುಂದರವಾಗಿರುತ್ತದೆ.